ಗೈಸ್ ಮುಳ್ಳಂಗಿರಿಗೆ ಬಂದಿದ್ದೇವೆ. ತೊಗೊಳ್ಳಿ ಮೇಡಮ್. ಬಜ್ಜಿ ಬಂತು, ಬಿಸಿ ಬಿಸಿ ಬಜ್ಜಿ ನೋಡಿ ಗೈಸ್. ಈ ಚಳಿಗೆ ಗೈಸ್ ಇವಾಗ ಫಾಗ್ ಎಲ್ಲ ಕ್ಲಿಯರ್ ಐತೈತೆ ನೋಡಿ, ಎಲ್ಲ ಕಾಣಿಸ್ತಾರ ಇವಾಗ. ಗೈಸ್ ಇದು ಮುಳ್ಳಯ್ಯನಗಿರಿ ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಗೈಸ್ ಇವತ್ತು ಡೇ ಫುಲ್ ಸುತ್ತಾಡಿ ಕೆಮ್ಮಣ್ಗುಂಡಿಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವೇನೆ ಎಷ್ಟು ಮಳೆ ಬಂತು ಅಂತ. ಸೊ ಫೋನ್ ಕೂಡ ನಾವ್ ಎಷ್ಟು ನೆನ್ಕೊಂಡು ಅಂದ್ರೆ ಅಪ್ಪ ಕಣ್ಣು ಇನ್ನ ರೇಟ್ ಆಗಿದ್ದೇ ಇಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ರೂಮ್ ಎಲ್ಲ ಬುಕಿಂಗ್ ಮಾಡಿ ರೂಮ್ ಹೋಗಿದ್ದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಬಂದಿದೆ. ಇವಾಗ ಬಿರಿಯಾನಿ ಮಧ್ಯಾಹ್ನ ಮಾಡಿಲ್ಲ ಗೈಸ್, ಮಧ್ಯಾಹ್ನ ಏನು ತಿಂದಿಲ್ಲ. ಇವಾಗ ಅದು ಹೊಟ್ಟೆ ನಮ್ಗೆ ಮಾತ್ರ ಕರ್ಕೊಂಡ್ಬರ್ತಾರೆ ಸಾಯ್ತು. ಇವಾಗ ಆರಾಮಾಗಿ 2 ಬಿರಿಯಾನಿ ಹೇಳಿದ್ದೀವಿ, ಲೆಗ್ ಪೀಸ್ ಹೇಳಿದೀವಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಅಷ್ಟು ಒಳ್ಳೆ ತಪ್ಪ ಊಟ ತಿನ್ಬೇಕು ಇವಾಗ. ಆಮೇಲೆ ನೆಕ್ಸ್ಟ್ ಏನ್ ಕೆಲಸಗಳು. ಬಿರಿಯಾನಿ ಬಂತು, ಬಾಸುಮತಿ ಬಿರಿಯಾನಿ, ನಾರ್ಮಲ್ ಬಿರಿಯಾನಿ. ಹಾಯ್ ಗಾಯ್ಸ್, ಫೈನಲಿ ರೂಮ್ ಬಂದ್ವಿ. ಸೊ ನನಗೆ ರೂಮ್ ಟೂರ್ ಮಾಡ್ಬೇಕಂತ ಅನ್ನಿಸ್ತಿದೆ ಗೈಸ್. ಅದಕ್ಕೋಸ್ಕರ ನಾನು ಒಬ್ಳೆ ಆಚೆ ಬಂದು ಮಾಡ್ತಿದ್ದೀನಿ. ಏನಕ್ಕಂದ್ರೆ ತುಂಬ ರೂಮ್ಸ್ ಹುಡುಕಿದ್ವಿ. ಹುಡುಕಾದ್ಮೇಲೆ ಕೊನೆಗೆ ಈ ರೂಮ್ನ ನಾವು ಹುಡುಕ್ಲಿಲ್ಲ, ಅವರೇ ರೂಮ್ ಓನರೇ ಬಂದು ಕರೆದ್ರು ನಿನ್ನ. ಸೊ ಅದಕ್ಕೆ ನೋಡ್ಕೊಂಡೆ ಕೊಂಡೊಯ್ತವ್ರೆ ಪಾಪಣ್ಣವರು. ಅದಕ್ಕೆ ನಾನು ಒಬ್ಳೆ ರೂಮ್ ಟೂರ್ನ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ರೂಮ್ ಹೇಗಿದೆ ನೋಡೋಣ ಗೈಸ್. ಇದು ಎಂಟ್ರೆನ್ಸ್. ಇಲ್ಲಿ ಬರ್ತಾವ್ರೆ ನೋಡಿ ಪಾಪ ಅವರು, ಓಡಿ ಓಡಿ ಬರ್ತಾರೆ. ಓಡಿ ಓಡಿ ಬಂದ ಡಿಡಿಕ್ಕ. ಸೊ ಇದು ಬಂದ್ರೆ ರೂಮ್ಸ್ ಎಂಟ್ರೆನ್ಸ್ ಗೈಸ್. ಇದು ಎಂಟ್ರೆನ್ಸ್ ಗೇಟ್. ಇದು ಇಲ್ಲೊಂದು ಫ್ಲೋರ್ ಇದೆ, ಇಲ್ಲೆಲ್ಲ ಸಿಸಿ ಕ್ಯಾಮ್ರಾ ಇದೆ ನೋಡಿ. ಇಲ್ಲೊಂದು ಫ್ಲೋರ್ ಇದೆ. ಎಂಟ್ರ್ ಆದ್ರೆ ಇಲ್ಲಿ 7 ರೂಮ್ಸ್ ಇದೆ. ಟೋಟಲ್ 7 ರೂಮ್ಸ್ ಇದೆ. ಇಲ್ಲಿ ನಾವು ರೂಮ್ ತಗೊಂಡ್ರದ್ದು ಇದು ಸ್ಟಾರ್ಟಿಂಗ್. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದೀನಿ, ಏನು ಅನ್ಕೋಬಿಡಿ. ಇದು ಬೆಡ್ಡು, ಇಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದೀವಿ, ಅಲ್ಲೊಂದು ಟೇಬಲ್ ಕೊಟ್ಟವ್ರೆ. ಇದು ಬೆಡ್ ಹೆಂಗ ಮಾಡ್ಬಿಟ್ಟಿದ್ಬೇಕು. ಇದು ಗೈಸ್ ಎಳ್ದು ಸಾಕಾಯ್ತು ಇದನ್ನ. ಪಾಪ ನೀನ್ ಇದನ್ನು ಎಳ್ದ್ಬಿಟ್ಟಿದ್ದೆ ಕೆಳಗಡೆ ಬೆಡ್ಶೀಟ್ನ ತೆಗ್ದವನ. ಅದಕ್ಕೆ ಬಗ್ಬಿಟ್ಟೆಳಿ ಅಂತಂದೆ. 2 ಬೆಲ್ಲ ಕೊಟ್ಟವ್ರೆ, ಬೆಡ್ಶೀಟ್ ಕೊಟ್ಟವ್ರೆ. ನನ್ಗೆ ಆಗ ಗೊತ್ತಿದ್ದು ಸುಮ್ಮನೆ ಕುತ್ಕೋ. ಟಿವಿ ಕೊಟ್ಟವ್ರೆ ಗೈಸ್, ಏನಾದ್ರೂ ಮೂವೀಸ್ ನೋಡ್ಕೊಂಡು ಸಾಂಗ್ ಕೇಳ್ಕೊಂಡ್ ಮಲ್ಕೊಳ್ಳೋಣ ಅಂತ. ಬಿಕಾಸ್ ಇಬ್ರು ತುಂಬಾ ಟಯರ್ಡ್ ಆಗ್ಬಿಟ್ಟಿದಲ್ವಾ, ತುಂಬಾ ಟಯರ್ಡ್ ಆಗಿದ್ವಿ. ಅದಕ್ಕೋಸ್ಕರ ಇವಾಗ ರೂಮ್ ಟೂರ್ ಮಾಡ್ತಾ ಇರೋದು. ಅದಕ್ಕೆ ಸಾಂಗ್ ಕೇಳ್ಕೊಂಡು ಹಂಗೆ ಮಲ್ಕೊಳ್ಳೋದು, ಆಮೇಲೆ ಆಫ್ ಮಾಡೋದೈದು ಅಂತ ನೋಡಿ. ಇಲ್ಲ ಟಿವಿ. ಇದು ರೂಮ್ ನಮ್ಮ ಪಾಪಣ್ಣವ್ರು ಕೂತವ್ರೆ. ಅದಾದ್ಮೇಲೆ ಇಲ್ಲೊಂದು ವಾರ್ಡ್ರೂಮ್ ಕೊಟ್ಟವ್ರೆ. ನಾವು ವಾರ್ಡ್ರೂಮಲ್ಲಿ ಏನು ಇಟ್ಕೊಂಡಿಲ್ಲ ಗೈಸ್. ಏನು ಅದು ಇದು ಛತ್ರಿ, ಹೆಲ್ಮೆಟ್, ಸ್ವಲ್ಪ ಐಟಮ್ ಪರ್ಸ್ಕಿಸ್ ಅದು ಅಷ್ಟೇ. ಅಯ್ಯಪ್ಪ ಬಿದ್ಕೊಂಡೆ. ಇದು ನಮ್ಮ ರೂಮ್ ಅಷ್ಟೇ. ಸಾಹಸ ಮಾಡ್ತಾವ್ರೆ ಸಾಹೇಬ್ರು ಟಿವಿ ಹಾಕಕ್ಕೆ. ಸೊ ಗೈಸ್ ಇಷ್ಟು ನಮ್ಮ ರೂಮ್ ಟೂರ್. ಸೊ ರೂಮ್ ಟೂರ್ ಮುಗೀತು. ನಾಳೆ ಬೆಳಗ್ಗೆ ಸಿಗೋಣ. ಇವಾಗ ತಾಚಿ ಮಾಡೋಣ. ಬಾಯ್ ಬಾಯ್ ಗೈಸ್. ಪಾಪ ಬಾಯ್ ಹೇಳ್ಬಿಡಪ್ಪ ಸಖತ್ತಾಗಿ. ಗೈಸ್ ಮುಳ್ಳಂಗಿರಿಗೆ ಬಂದಿದ್ದೇವೆ. ತೊಗೊಳ್ಳಿ ಮೇಡಮ್. ಗೈಸ್ ಮುಳ್ಳಂಗಿರಿಗೆ ಬಂದು ಇವಾಗ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ. ಕೈ ಸಿಕ್ಕಾಬಡೆ ಫಾಗ್ ಫುಲ್ ಇದೆ, ನೋಡ್ತಾ ಇದ್ದೀರಲ್ಲ. ಫಾಗ್ ಆಲ್ಮೋಸ್ಟ್ ಏನೋ ಕಾಣಿಸ್ತಾ ಇಲ್ಲ, 99%. ಪಕ್ಕದಲ್ಲಿರೋ ಏನೋ ಒಂದು 10 ಮುಂದೆ ಇರೋರು ಕಾಣಿಸ್ತಾರ ಅಷ್ಟೇನೆ. ಫುಲ್ ಫಾಗ್ ಗೈಸ್. ಡೇ 2 ಇವತ್ತು ಮುಳ್ಳಂಗಿರಿಗೆ ಬಂದಿದ್ದೀವಿ. ರೂಮಿಂದ ಏನು ವಿಡಿಯೋ ಮಾಡ್ಲಿಲ್ಲ, ಯಾಕಂದ್ರೆ ಫಸ್ಟ್ ಹೋಗಿ ಬಂದವ್ರಿಗೆ ಪ್ಲೇಸಿಗೆ ಅಂತ ಬೆಳಿಗ್ಗೆ ಎದ್ದು ರೂಮೆಲ್ಲ ಚೆಕ್ಔಟ್ ಮಾಡಿ ತಿಂಡಿ ಮಾಡ್ಕೊಂಡು ಟೈಮ್ 10 ಗಂಟೆ. ಇವಾಗ ಫುಲ್ ಮುಳ್ಳಂಗಿರಿಗೆ ಬಂದ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಗೈಸ್ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಫುಲ್ ಫಾಗ್, ಏನು ಕಾಣಿಸ್ತಿಲ್ಲ. ಒಳ್ಳೆ ವ್ಯೂ ಇತ್ತು ಬಟ್ ಕಾಣಿಸ್ತಿಲ್ಲ. ಬಿಸಿ ಬಿಸಿ ಕಾಫಿ ಕೈಗಳೆಲ್ಲ ಫ್ರೀಸ್ ಆಯ್ತಾವೆ. ಕೈಯಲ್ಲಿ ಐಸ್ ಗಂಟೆ ಬರಕ್ ಸಿಡಿತಾವೆ.
ಚಂದ ಅನ್ಸ್ತದೆ, ಅರೆ ವ್ಯೂ ಸಿಗಲ್ಲ. ಬಾಡಿ ಎಷ್ಟು ಹೀಟ್ ಐತೆ ನೋಡಿ. ಫುಲ್ ಫ್ರೀಸ್ ಕೈ. ಬಜ್ಜಿ ರೆಡಿ ಆಯ್ತಾ ಇಲ್ಲಿ, ಬಜ್ಜಿ ಕೊಡ್ತಾರೆ ಇವಾಗ. ಬಜ್ಜಿ ಬಂತು, ಬಿಸಿ ಬಿಸಿ ಬಜ್ಜಿ ನೋಡಿ ಗೈಸ್. ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ ತಿಂತಾ ಕೈ ಸೂಜಾಗಿರ ತಿಂದಿರ್ಕಂದ್ರೆ ಹೆಂಗೋ ಅಯ್ಯೋ ಒಂಥರ. ಗೈಸ್ ಇವಾಗ ಬಜ್ಜಿ ತಿನ್ನೋದು ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ. ಬಿಕಾಸ್ ಬಿಸಿ ಬಿಸಿ ತಿಂತು ಚಳಿ ಚಳಿಗೆ ಬಿಸಿ ಬಿಸಿ ಏನಾದ್ರು ತಿನ್ಬೇಕು. ಬರೀ ತಿನ್ನೋದೇ ನೋಡ್ತಾ ಇದ್ದೀನಿ. ಮೇಲ್ಗಡೆಗೆ ಹೋಯ್ತಾರ, ಇಲ್ಲಿ ಇದೆ ಎಂಟ್ರೆನ್ಸ್, ಮುಳ್ಳಯ್ಯನಗಿರಿ ಎಂಟ್ರೆನ್ಸ್. ಬಟ್ ನಾವ್ ಮೇಲ್ಗಡೆಗೆ ಹೋಯ್ತಾನೆ ಇಲ್ಲ. ತಿನ್ನೋ ಕಡೆನೇ ಜೋಗ್ ಫಾಲ್ಸ್ ಅದಾವೆ ಇಲ್ಲಿ ನೋಡಿ, ಬೇರೆ ಕಡೆ ಹೋಗ್ಬೇಕು ನೋಡಿ. ಇಲ್ಲಿ ವ್ಯೂ ಪಾಯಿಂಟ್ ಹಂಗ ಆತರ ನೋಡಲ್ಲಿ. ಹೋಯ್ತಾಳು ಮ್ಯಾಗಿ ತಿನ್ಕೊಂಡು, ಬಿಸಿ ಬಿಸಿ ಮ್ಯಾಗಿ. 60 ರೂಪೀಸ್ ಗಾಯ್, 60 ರೂಪಾಯಿ. ಮನೇಲಿ 10 ರೂಪಾಯಿ ತಕೊಂಡಿದ್ರೆ ಮಾಡ್ಕೋಬಹುದು. ಸಾಕ್ಬೇಕು ಅನ್ಕೋದೆ, ಬಟ್ ಇವಾಗ ಓವರ್ ಆಗ್ಬಿಟ್ರೆ ಕಷ್ಟ. ಆಗ ಬಂದು ಬೇಜಾರ ಇದಾವೆ. ನೀವು ಸಾಕಾಗಿತ್ತು ನೀವು ನೋಡಕ್. ಗೈಸ್ ಇದು ಮುಳ್ಳಯ್ಯನಗಿರಿ ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಅಂದ್ರೆ ಯಾವ್ದು ಬೆಟ್ಟಗಳು ಕರ್ನಾಟಕದಲ್ಲಿ, ಅದು ಕಂಪೇರ್ ಟು ಮುಳ್ಳಯ್ಯನಗಿರಿನೇ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಅಂಡ್ ಸೌತ್ ಇಂಡಿಯಾಗೇನೆ ಸೆಕೆಂಡ್ ಹೈಯೆಸ್ಟ್ ಇದು. ಕರ್ನಾಟಕ ಅಂತ ಬಂದಾಗ ಫಸ್ಟ್ ಅತಿ ಎತ್ತರವಾದ ಶಿಖರ. ಸೌತ್ ಇಂಡಿಯಾ ಅಂತ ತಗೊಂಡ್ರೆ ನಂಬರ್ 2 ಬರುತ್ತೆ ಮುಳ್ಳಯ್ಯನಗಿರಿ ಅತಿ ಎತ್ತರವಾದ ಶಿಖರಗಳಲ್ಲಿ. ನನ್ನಿದ್ರ ತಿರ್ಗಳೋದು ಬರಲ್ಲ, ತಿರ್ಗಳೋದು ಇಲ್ಲ. ಕೆಲವೊಂದು ಎಕ್ಸಾಂಪಲ್ ಕೇಳೋರೆ ಎತ್ತಾದ ಶಿಖರ ಯಾವುದು ಅಂತ ಮುಳ್ಳಯ್ಯನಗಿರಿ ಮಾಡಿ. ಗೈಸ್ ಏನ್ ಕಾಣಿಸಲ್ಲ ಗೈಸ್, ಏನೋ ಇಲ್ಲಿ ಒಂದ್ 10 ಅಡಿ 20 ಅಡಿ ಮುಂದೆ ಹೋಗೋರು ಕಾಣಿಸ್ತವ್ರೆ ಅಷ್ಟೇ. ಅದ್ರಿಂದ ಮೇಲ್ಗಡೆ ಹೋಗೋಣ ಯಾರು ಕಾಣಿಸ್ತಿಲ್ಲ. ಸ್ವಲ್ಪ ಆಗೋ ನಿಜ ಸೀರಿಯಸ್ಲಿ ಫಾಗ್ ಇರ್ಬಾರ್ದಿತ್ತು. ಬಿಕಾಸ್ ಏನು ಕಾಣಿಸ್ತಿಲ್ಲ, ಅದೊಂದ್ ಬೇಜಾರು. ನಮ್ಮನ್ನ ನಾವು ನೋಡ್ಕೋಬೇಕು ಅನ್ಸ್ತದೆ ಅಷ್ಟೇ. ಅಂದ್ರೆ ಈ ಫಾಗ್ ಅಲ್ಲಿ, ಈ ರೀತಿ ವೆದರ್ ಅಲ್ಲಿ ಟ್ರೆಕ್ಕಿಂಗ್ ಎಷ್ಟೇ ಮಾಡಿ ಮೆಟ್ಲತ್ರ ಆಗಲ್ಲ. ನನ್ನ ವಿಡಿಯೋದಲ್ಲಿ ನೋಡಿದ್ರಲ್ಲ ಗೈಸ್ ಅಲ್ಲಿ, ಬಟ್ ಫಾಗ್ ಬಂದಿತ್ತು. ಬಟ್ ಈ ರೇಂಜ್ಗೆಲ್ಲ ಫಾಗ್ ಇರ್ಲಿಲ್ಲ ಅಲ್ಲಿ. ಅಂದ್ರೆ ಇದು ಎತ್ತರವಾದ ಶಿಖರ ಅಲ್ವ, ಸೊ ಅದ್ರಿಂದ ಫಾಗ್ ಜಾಸ್ತಿ. ನೆನ್ನೆ ಇತ್ತು ಕೆಮ್ಮಣ್ಣಲ್ಲಿ ನೋಡಿದ್ರಲ್ಲ ಜೆಟ್ ಪಾಯಿಂಟ್, ಅಲ್ಲಿ ಇಷ್ಟು ಫಾಗ್ ಇರ್ಲಿಲ್ಲ. ಗೈಸ್ ಇವಾಗ ಫಾಗ್ ಎಲ್ಲ ಕ್ಲಿಯರ್ ಐತೈತೆ ನೋಡಿ, ಎಲ್ಲ ಕಾಣಿಸ್ತಾರ ಇವಾಗ. ನಾವೇ ನೋಡೋ ತಿಂದಾಗ ನಿಂತಿದ್ದೀವಿ. ಬಿಕಾಸ್ ಅದತ್ತ ತಿನ್ನಕ್ ಆಗಲ್ಲ, ಸುಸ್ತೈತಿದೆ. ಸುಡ್ತು ಹತ್ತಿದ್ಲು ಮಠ ತುಂಬ. ಏಕ್ ತುಂಬ ಬೈಕ್ ಹಾಕ್ತಾರಾ? ಮಕ್ಕದೇ ಅಲ್ಲಿ ತಾನ್ ಮಾತ್ರ ಸುತ್ಕೊಂಡ್ ತಿಂದಾನೆ, ನಂಗ್ ಮಾತ್ರ ತಿನ್ಸಕ್ಕೆ ಬರಲ್ಲ ಅವ್ನಿಗೆ. ಇವ್ ಕಾಣಿಸ್ತಾ ಇಷ್ಟು ದೂರ ಹತ್ಕೊಂಡ್ ಬಂದಿದೀವಿ ಅಷ್ಟೇ, ಇನ್ನು ಹೋಗ್ಬೇಕು ಅಲ್ಲ ಮೇಲೆ. ಸಂಜೆ ಮನೆಗೆ ಹೋಗ್ಬೇಕು. ಸಾಹೇಬ್ರ ಬರ್ಡೇ, ಬರ್ತ್ಡೇ ಎಡಿಟ್ ಮಾಡ್ಬೇಕು, ಸ್ವಲ್ಪ ಕೆಲ್ಸಗಳು ಬಿಸಿ ಅದಕ್ಕೆ. ಇಲ್ಲಿ ಬಾ ಬೇಗ ಬೇಗ ನಡ್ಕೊಂಡು ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಇನ್ನು 200 ಮೆಟ್ಲು ಹತ್ತಬೇಕು ಇಲ್ಲಿ. ಇವನು ಇಷ್ಟು ನೋಡಿ ಇವಾಗ ಸ್ವಲ್ಪ ಪೀಕ್ ವರ್ಗೂ ಕಾಣ್ತಾ ಐತೆ. ಫಾಗೌಟ್ ಆಗುತ್ತೆ ಬರುತ್ತೆ. ಬಿಸಿಲು ಬತ್ತಾಯ್ತು ಇವಾಗ
ಸ್ವಲ್ಪ ಸ್ವಲ್ಪ ಇದೆ. ಫುಲ್ ನಿಂತೋಗಡೆ ನೋಡಿ ಗೈಸ್, ಫುಲ್ ಸುಸ್ತಾಗಿ ನಿಂತ್ಕೊಬಿಟ್ಟೋಳು, ಹತ್ತಕ್ಕಾಗ್ದಂತೆ. ನಮಗೂ ಸುಸ್ತಾಗ ತೋರ್ಸ್ಕೊಳಿಕ್ಕಿಲ್ಲ ಆಮೇಲೆ ಕತ್ಕೊಂಡು ಹೋಗಲ್ಲ. ಗೈಸ್ ಅವ್ರ ಹಸು ಹೋಯ್ತದಲ್ಲ, ಹಸು ನೋಡ್ಕೊಂಡು ಹೊಸಿದ್ರಿ ಹಸು ಕಂಡ್ರೆ ಭಯ ಅಂತ. ಇನ್ನೇನ್ ಯಾರು ಭಯ ಆಗಲ್ವಾ? ಅದೇನ್ ಕುಡಿತಾರದ ಹೋಯ್ತು ನೋಡ್ಬಿಟ್ಟು ಬಾಯ್ ಏನೋ ಮಡಗಿತ್ತು. ಫೈನಲಿ ಟಾಪಿಗೆ ವ್ಯೂ ಪಾಯಿಂಟ್ ಹತ್ರ. ಇಲ್ಲಿ ಟೆಂಪಲ್ ಇತ್ತು ಮೊದ್ಲು, ಬಟ್ ಇವಾಗ ಎಲ್ಲ ಹಾಳಾಗ್ಬಿಟ್ಟಿದೆ, ಮುಚ್ಚೋಗೈತೆ. ಮೊದ್ಲು ಇಲ್ಲಿ ದೇವಸ್ಥಾನ ಇತ್ತು, ಇವಾಗೆಲ್ಲ ಮುಚ್ಚೋಗ್ಬಿಡೈತೆ. $200 ಐತೆ. ಸ್ಟಾಪಲ್ಲೂ ಅಷ್ಟೇ, ಸ್ಟಾಪಲ್ಲಿ ಇನ್ನೇ ಕಾಣಿಸ್ತಾ ಇಲ್ಲ. ಇದೆ ಸ್ವಲ್ಪ ಬಿಟ್ರೆ ವ್ಯೂ ಅಂತ ಏನೋ ಕಾಣಿಸ್ತಾ ಇಲ್ಲ ಸ್ವಲ್ಪ. ಕೈ ಸೇರಿ ಉತ್ತರ ಕರ್ನಾಟಕ ರೇಸ್ ಮಾಡ್ತಾವ್ರು ನೋಡಿ, ಯಾವ ತರ ರೇಸ್ ಮಾಡ್ತಾವ ಅಂತ. ಕರ್ನಾಟಕದವರು ಹುಡುಗಿರ್ಗೂ ಕಮ್ಮಿ ಇಲ್ಲ ಗೈಸ್. ಇಲ್ಲಿ ನೋಡ್ತಾ ಇದ್ದಲ್ಲ ರೀಲ್ಸ್ ಮಾಡೋದ. ಗೈಸ್ ಇಲ್ಲಿ ಮೆಟ್ಲ ಮೇಲ್ಗಡೆ ಎತ್ಬಿಟ್ಟು ಒಂದ್ಸರಿ ಈಗ. ಗೈಸ್ ಇದು ಮುಳ್ಳಯ್ಯನಗಿರಿ ಪೀಕಲ್ಲಿ ಇರುವಂತ ದೇವಸ್ಥಾನ ಇದು ನೋಡಿ ಗೈಸ್. ಕರ್ನಾಟಕದ ಒಂದು ಬಾವುಟ ಹಾಕಿದ್ದಾರೆ. ಏನ್ ಗೊತ್ತಾ, ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಮುಳ್ಳಯ್ಯನಗಿರಿನ ಮುಳ್ಳಯ್ಯನಗಿರಿ ಈ ಬೆಟ್ಟ ಯಾವಾಗ್ಲೂ ಯಾವ್ದೇ ಕಾರಣಕ್ಕೂ ಖುಷಿ ಇರುತ್ತೆ. ಬಿಕಾಸ್ ಇದಕ್ಕೆ ಏನ್ಕಂದ್ರೆ ಇಲ್ಲೆಲ್ಲ ಮೈನಿಂಗ್ ಮಾಡೋರಂತೆ. ಅದಕ್ಕೆ ಈ ತರ ಕಲ್ಲುಗಳಾಯ್ತಲ್ಲ ನೋಡಿ, ಇದೆ ಏನೋ ಏನಂದ್ರೆ ಇದೆ ಸ್ಟ್ರೆಂತ್ ಅದಕ್ಕೆ ಈ ಬೆಟ್ಟಕ್ಕೆ ಇಟ್ಕೊಂಡೈತೆ ಫುಲ್ ಗಟ್ಟಿಗೆ. ವಿಸ್ಮಯ ಯಾವ ಟೈಮಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಹೇಳಕ್ ಆಗಲ್ಲ. ಯಾವ್ದೇ ಕಾರಣಕ್ಕೆ ಇದು ಖುಷಿ ಇರಲ್ಲ, ಏನು ಹೋಗಲ್ವಂತ. ಏನೂ ಆಗಿಲ್ಲ ಈ ಪ್ಲೇಸ್ ಅಲ್ಲಿ ಯಾವತ್ತು. ಅದಕ್ಕೆ ಗೈಸ್ ಇದೆ ಟಾಪ್ ವ್ಯೂ ಈ ರೀತಿ ಇದೆ, ಗುಂಡೆ ತರ ಇದೆ. ಮೈನಿಂಗ್ ಮಾಡೋದು ಇದೆಲ್ಲ ಕೊರ್ದ್ಬಿಟ್ಟು ರೋಡ್ ಮಾಡಿರೋದು ಗೈಸ್. ಇಲ್ಲಿ ಇದು ಬೆಟ್ಟದ ತರ ಮಾಡಿದ್ದಾನೆ. ಇದೆಲ್ಲ ಕೊರ್ದಿರೋದ್ನ ಮುಳ್ಳಯ್ಯನಗಿರಿ ಟಾಪ್ ಅಲ್ಲಿ ಇದೀವಿ ಇವಾಗ, ಪೀಕ್ ಅಲ್ಲಿ. ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಇದೇನೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮತ್ತೆ ದಕ್ಷಿಣ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದು. ಸೊ ವಿ ಪ್ರೌಡ್ ಆಫ್ ಕನ್ನಡಿಗಸ್. ಗೈಸ್ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಮೇಲ್ ದೇವಸ್ಥಾನ ಇದೆ ಪೀಕ್ ಪೀಕು ಅಷ್ಟು ದೇವಸ್ಥಾನ ಇದು. ಮಾಡಿ ಆಯ್ತಲ್ಲಪ್ಪ, ಎಲ್ಲ ಫ್ರೀಸ್ ಫುಲ್ ಎತ್ತೋಗಿದ್ದೀವಿ ಇಲ್ಲಿ. ಇಲ್ಲಿ ನಿಂತಬಿಟ್ಟಾನೆ ಇಷ್ಟೊಂದು ಬೆಳಕಂದ್ರೆ ನಾವೇ ಕರ್ರಿ ಅಲ್ವಾ? ಸೀರಿಯಸ್ ಆಗಿದ್ದೆ ನನಗೆ. ಆಂಬುಲೆನ್ಸ್ ಬರಾಯ್ತಾ ಗೈಸ್, ಹೆವಿ ಗಾಳಿ ಗೈಸ್. ಬಾವುಟ ಬಾವುಟ ಪಾಪ ಇರು ಪಾಪ ನಂಗೆ ಐತಲ್ಲ ಕಲ್ಲು ಸುಸ್ತೈತೆ ಕೈ ಸಿಲೋಟಿ ಇಲ್ಲೆಲ್ಲ ಒಂಥರ ಐತೆ ಚುಸ್ತೈತೆ ಕಲ್ಲಿವು ಹೊಸಿ ಸುಸ್ತದ ಪಾಪ ಪಾಪ ಪಾಪ. ಏನದು? ಏನ್ ಪಾಪ ಅದು? ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ ಪಾಪ ಅಲ್ಲಿ ಪಾತರ ಬರ್ಬಿಟ್ಟಾರ ಗೈಸ್. ಅಲ್ಲಿ ಏನ್ ಬರ್ದವ್ರ ಅಂದ್ರೆ ಸಮುದ್ರ ಮಟ್ಟಕ್ಕಿಂತ 6300 ಮೀಟರ್ ಅಡಿಗಳು, ಅಷ್ಟು ಫೀಟ್ ಶಿಖರ. ಕಾಪಾಡಿ ಕರ್ನಾಟಕ ನಂಬರ್ 1 ಹೈಯೆಸ್ಟ್ ಪೀಕ್. ಕಪ್ಪಡಿ ಅಂತಾರೆ, ಕಾಪಾಡಿ ಏನಂತ ಗೈಸ್. ಗೈಸ್ ಏನಾಯ್ತು ಗೊತ್ತಾ, ಇಲ್ಲಿ ಇಲ್ಲ ಐತಲ್ಲ ಕಾಪಾಡಿ ಅಂತದೆ, ನಾನು ಕಾಪಾಡಿ ಅಂತವನಿ. ನನ್ ಏನ್ ಗೈಸ್ ಏನಾಗೈತೆ ನೋಡಿಬೇಕಿದ್ರೆ, ಅರ್ಧ ನೀರ್ ಬಂದು ಕಟ್ ಆಗವೆ ಪದಗಳು ನನ್ಗೆ ಅದಕ್ಕೆ ಸರಿಯಾಗಿ ಕಾಣಿಸಿಲ್ಲ.
ಅದಕ್ಕೆ ಕಬಡ್ಡಿ ಅಂತ ನೋಡಿ ಹಂಗ್ ಹಂಗ್ ಓಪನ್ ಆಯ್ತವೆ. ಪಾಪ 6317 ಅಡಿ. ಅಪ್ಪ 0.17 ಗೈಸ್. ಇಲ್ಲಿ ಮೈನಿಂಗ್ ಮಾಡ್ಬಿಟ್ಟಾರಲ್ಲ, ಇಳಿಯಕ್ಕೆ ಆಯ್ತಲ್ಲ ನೋಡಿ. ಕಲ್ಲು ಸೀರಿಯಸ್ ಆಗಿ ಆಯ್ತಲ್ಲ ಗೈಸ್, ಇಲ್ಲಿ ಕಲ್ಲೆಲ್ಲ ನೆನ್ನೆ ಕಚ್ಚಿತ್ತಲ್ಲ ಈ ಗಿಡ ನೇಕಾಕ್ಬಿಡೈತೆ ನೋಡಿ ಗೈಸ್. ಏನ ಗೈಸ್ ಅವನಂತ ಏನೋ ನೋಡಕ್ ಹೋಯ್ತಾನಲ್ಲಿ. ಯಾಕೆ ಯಾಕೆ ನಡೀತಾ ಇದೆ ಇಲ್ಲಿ. ಗೈಸ್ ಇದು ದೇವಸ್ಥಾನ, ಅದೇ ಪೀಕಲ್ ಐತಲ್ಲ ಎಲ್ಲ ಲಾಸ್ಟ್ ಅಲ್ಲಿ. ಇಲ್ಲಿ ಲಾಸ್ಟ್ ಒಂದು ದೇವಸ್ಥಾನ ಐತೆ. ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತವ್ರೆ ಬಿಕಾಸ್ ಇದು ಟೂರಿಸ್ಟ್ ಬೆಸ್ಟ್ ಪ್ಲೇಸ್ ಆಗೋಯ್ತಲ್ಲ ಅದಕ್ಕೆ. ಜಾಸ್ತಿ ಕಾಮನ್